ವೆಲ್ಕಮ್ ಟು ದ ಫೆಡರಲ್ ಕರ್ನಾಟಕ. ನಾವೀಗ ಬೈಲುಕುಪ್ಪಿಯ OPH ಅಂದರೆ ಓಲ್ಡ್ ಪೀಪಲ್ ಹೋಮ್ನಲ್ಲಿದ್ದೇವೆ. ಇಲ್ಲಿ ಬೇರೆ ಕಡೆಗೆ ಇರುವಂತೆಯೂ ಕೂಡ ಇಲ್ಲಿ ವಯೋವೃದ್ಧರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟು 40 ಜನ ವಯೋವೃದ್ಧರು ಈ ಒಂದು ಓಲ್ಡ್ ಪೀಪಲ್ ಹೋಮ್ ಏನಿದೆ ಇಲ್ಲಿ ಇರ್ಬೋದಾಗಿದೆ. ಆದರೆ ಇಲ್ಲಿ ಸದ್ಯಕ್ಕೆ 36 ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಇವರೆಲ್ಲರೂ ಕೂಡ ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಟಿಬೇಟ್ನಿಂದ ಬಂದಂಥವರು. ಅಂದರೆ ಸುಮಾರು 80 ವರ್ಷಕ್ಕಿಂತ ಹೆಚ್ಚಿನವರಾಗಿದ್ದಾರೆ. ದಲೈ ಲಾಮಾ ಏನು ಬಂದರು 1959-60ರಲ್ಲಿ. ಆ ಒಂದು ಹಂತದಲ್ಲಿ ಟಿಬೇಟನ್ನು ಬಿಟ್ಟು ಭಾರತಕ್ಕೆ ಬಂದಿದ್ದಂಥವರು. ಯಾರ್ಯಾರಿಗೆ, ಕೆಲವು ಜನರಿಗೆ ಮಕ್ಕಳಿಲ್ಲ, ಯಾರ್ಯಾರು ಅನಾಥ ಈ ತಂದೆ ತಾಯಿಗಳಿಲ್ಲ, ಮಕ್ಕಳಿಲ್ಲ ಅಥವಾ ಬೇರೆ ಸಂಬಂಧಿಕರಿಲ್ಲ, ಅವರೆಲ್ಲರೂ ಕೂಡ ಈ ಒಂದು ಓಲ್ಡ್ ಏಜ್ ಹೋಮಲ್ಲಿದ್ದಾರೆ. ಅವ್ರು ಹೇಗಿದ್ದಾರೆ, ಅವ್ರ ಜೀವನ ಹೇಗಿದೆ, ಬನ್ನಿ ನೋಡೋಣ. ಬೈಲಕುಪ್ಪೆಯಲ್ಲಿ ಟಿಬೇಟಿಯನ್ ವೃದ್ಧಾಶ್ರಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಟಿಬೇಟಿಯನ್ ಸೆಟಲ್ಮೆಂಟ್ ಆಗಿರುವ ಬೈಲಕುಪ್ಪೆಯಲ್ಲಿರುವ ವೃದ್ಧಾಶ್ರಮದಲ್ಲಿ 36 ವಯೋವೃದ್ಧರಿಗೆ ಹೊಸ ಉತ್ಸಾಹ ಬಂದಿದೆ. ಅದಕ್ಕೆ ಕಾರಣ ಧರ್ಮಗುರು ದಲೈ ಲಾಮಾ ಇಲ್ಲಿಗೆ ಬಂದಿರೋದು. ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುತ್ತಿರುವ ಟಿಬೇಟಿಯನ್ ಧರ್ಮಗುರು 14ನೇ ದಲೈ ಲಾಮಾ ಇಲ್ಲಿನ ವಯೋವೃದ್ಧರನ್ನು ಭೇಟಿ ಮಾಡಿ ಆಶೀರ್ವದಿಸಿದ್ದಾರೆ. ಈ ಭೇಟಿಯ ಕುರಿತು ಮಾತನಾಡುವಾಗ ವಯೋವೃದ್ಧರ ಸಂತಸ ಅವರ ಮುಖದಲ್ಲಿ ವ್ಯಕ್ತವಾಗುತ್ತಿತ್ತು. ಈ ವೃದ್ಧಾಶ್ರಮಕ್ಕೆ ಓಲ್ಡ್ ಪೀಪಲ್ ಹೋಮ್ ಎಂದು ಕರೆಯಲಾಗುತ್ತದೆ. ಬೈಲಕುಪ್ಪೆಯಲ್ಲಿರುವ ಟಿಬೇಟಿಯನ್ ಸೆಟಲ್ಮೆಂಟ್ನ ವೃದ್ಧಾಶ್ರಮದಲ್ಲಿ 40 ವಯೋವೃದ್ಧರು ಇರುವುದಕ್ಕೆ ಅವಕಾಶವಿದೆ. ಸದ್ಯ ಇಲ್ಲಿ 36 ವಯೋವೃದ್ಧರು ತಮ್ಮ ಸಂಧ್ಯಾ ಕಾಲವನ್ನು ಕಳೆಯುತ್ತಿದ್ದಾರೆ. ಇವರನ್ನೆಲ್ಲರನ್ನು ನೋಡಿಕೊಳ್ಳುತ್ತಿರುವುದು ತೆಸ್ರಿಂಗ್ ಪ್ಯಾಲ್ಡೇನ್ ಎಂಬ 33 ವರ್ಷದ ಯುವಕ. ತಮ್ಮ ಊರು, ಸಂಬಂಧಿಕರು ಹಾಗೂ ದೇಶವನ್ನು ತೊರೆದು ಬಂದಿರುವ ಟಿಬೇಟಿಯನ್ನರಿಗೆ ಅಂತರಾಳದಲ್ಲಿ ನೋವಿದೆ. ಆದರೆ 1 ವರ್ಷದಲ್ಲಿ ಮತ್ತೆ ಟಿಬೇಟ್ಗೆ ಮರಳುವ ವಿಶ್ವಾಸದಿಂದ ಭಾರತಕ್ಕೆ ಬಂದಿದ್ದರೂ ಅವರಿಗೆ ಟಿಬೇಟ್ಗೆ ಹೋಗಿ ತಮ್ಮ ಬಂಧುಗಳೊಂದಿಗೆ ಜೀವನ ಮಾಡುವುದು ಕನಸಿನ ಮಾತು. ಆದರೂ ಬೈಲಕುಪ್ಪೆಗೆ ಧರ್ಮಗುರು ದಲೈ ಲಾಮಾ ಬಂದಿರುವುದು ಇವರಲ್ಲಿ ಗೆಲುವು ಮೂಡಿಸಿದೆ. 12 ವರ್ಷದ ಹುಡುಗನಾಗಿದ್ದಾಗ ದಲೈ ಲಾಮರೊಂದಿಗೆ ಟಿಬೇಟ್ ತೊರೆದು ಭಾರತಕ್ಕೆ ಬಂದು ಆಶ್ರಯ ಪಡೆದಿರುವ ತಿನ್ಲೆ ಎಂಬ ವೃದ್ಧರಿಗೆ ಈಗ 82ರ ಹರೆಯ. ಆದರೂ ತನ್ನ ದೇಶಕ್ಕೆ ವಾಪಸ್ಸಾಗುವ ತವಕ ಈ ಹಿರಿಯ ಜೀವಕ್ಕಿದೆ. ಇಲ್ಲಿರುವ ಎಲ್ಲರೂ ಟಿಬೇಟ್ನಲ್ಲಿ ಹುಟ್ಟಿ ಬೆಳೆದವರು. ನಂತರ ಚೀನಾ ಆ ದೇಶವನ್ನು ತನ್ನ ವಶಕ್ಕೆ ಪಡೆದುಕೊಂಡಾಗ ಧರ್ಮಗುರು ದಲೈ ಲಾಮಾ ಜೊತೆಗೆ ಭಾರತಕ್ಕೆ ಬಂದವರು. ಈಗ ವೃದ್ಧಾಶ್ರಮದಲ್ಲಿ ಕಾಲ ಕಳೆದಿದ್ದಾರೆ. ಈ ವೃದ್ಧಾಶ್ರಮದಲ್ಲಿ ಅತ್ಯಂತ ಹಿರಿಯ ಜೀವಿ 101 ವರ್ಷದ ವಯಸ್ಸಿನವರಾಗಿದ್ದಾರೆ. ಈ ವೃದ್ಧಾಶ್ರಮವು ದೇಣಿಗೆಗಳಿಂದ ನಡೆಯುತ್ತಿದೆ. ದೇಶ ತೊರೆದು ಉತ್ತಮ ಅವಕಾಶಗಳನ್ನು ಅರಸಿ ವಿದೇಶಿಗೆ ವಲಸೆ ಬಂದ ಟಿಬೇಟಿಯನ್ನರು ಸಹ ದೇಣಿಗೆ ನೀಡುತ್ತಾರೆ. ಒಟ್ಟಾರೆ ತಮ್ಮದೆಲ್ಲವನ್ನೂ ಕಳೆದುಕೊಂಡ ಸಂಧ್ಯಾ ಕಾಲದಲ್ಲಿರುವ ಈ ಹಿರಿಯ ಜೀವಿಗಳಿಗೆ ದಲೈ ಲಾಮಾ ಆಶೀರ್ವಾದ ಹೊಸ ಭರವಸೆಯನ್ನು ತಂದಿದೆ. ನೋಡಿದ್ರಲ್ಲ, ಎಲ್ಲ ಕಡೆಗಳಿರುವಂತೆಯೂ ಕೂಡ ಇಲ್ಲಿನೂ ಕೂಡ ವಯೋವೃದ್ಧರಿಗಾಗಿ ಒಂದು OPH ಅನ್ನು ಮಾಡಲಾಗಿದೆ. ಯಾವ ರೀತಿಯಾಗಿ ಅವರಿಗೆ ಅರೇಂಜ್ಮೆಂಟ್ ಇತ್ತು, ಅವರು ಯಾವ ರೀತಿಯಾಗಿ ತಮ್ಮ ಜಪಾನ್ನಲ್ಲಿ ಕಳೆದಂಥ ದಿನಗಳನ್ನು ನೆನೆಸ್ಕೊಂಡ್ರು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ದಲೈ ಲಾಮಾ ಅವ್ರ ಜೊತೆಗೆ ಅವರು ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳನ್ನು ಎದುರಿಸಿದ್ರು, ಜೊತೆಗೆ ಈಗ ಅವರು ಮತ್ತೆ ತಮ್ಮ ದೇಶಕ್ಕೆ ಹೋಗೋದಕ್ಕೆ ಎಷ್ಟು ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ ಎಂಬುದನ್ನು ಅವರಿಂದ ನೋಡಿ ತಿಳ್ಕೊಳ್ಬೋದು. ಅವ್ರ ಆಸೆ ಕೈಗೂಡಲಿ ಅಂತ ಹಾರೈಸೋಣ. ಜೊತೆಗೆ ಏನಂತ ಹೇಳಿದ್ರೆ, ಅವರು ತಮ್ಮ ದೇಶಕ್ಕೆ ಹೋಗಿ ಅಲ್ಲಿನೂ ಕೂಡ ಮುಂದಿನ ಜೀವನವನ್ನು ಕಳೆಯೋದಕ್ಕೆ ಸಾಧ್ಯವಾಗಲಿ ಎಂಬ ಹಾರೈಕೆಯೊಂದಿಗೆ ಇದನ್ನು ಮುಗಿಸ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಕೀರ್ತಿಕ್ ಜೊತೆ ಅನಿಲ್ ಬಾಸು, ದಿ ಫೆಡರಲ್ ಕರ್ನಾಟಕ, ಬೈಲುಕುಪ್ಪೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.